ನಮಸ್ಕಾರ. ನನ್ನ ಹೆಸರು ಸೀಮಾ. ನಾವಿವಾಗ ಕಂಪ್ಯೂಟರ್ ಅಂದ್ರೆ ಏನು, ಅದನ್ನ ಹೇಗೆ ಉಪಯೋಗಿಸೋದು, ಅದರಿಂದ ಏನೇನು ಉಪಯೋಗಗಳು, ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ. ಹಾಗೇನೆ ಇಂಟರ್ನೆಟ್ ಅಂದ್ರೆ ಏನು, ಇಂಟರ್ನೆಟ್ ಯೂಸ್ ಮಾಡಿ ನಾವು ಹೇಗೆ ಬ್ರೌಸ್ ಮಾಡ್ಬೋದು, ಹೇಗೆ ಸರ್ಚ್ ಮಾಡ್ಬೋದು, ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಬೇಸಿಕ್ಸ್ ಆಫ್ ಕಂಪ್ಯೂಟರಿನ ಮುಂದಿನ ಸೆಕ್ಷನ್ ಇಮೇಲ್ ಬೇಸಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಕೆಲವೊಂದು ವ್ಯವಹಾರಗಳನ್ನ ಅಥವಾ ಕೆಲವೊಂದು ಕಮ್ಯುನಿಕೇಶನ್ನ ನಾವು ಲೆಟರ್ ಅಥವಾ ಮೇಲ್ ಅಥವಾ ಪತ್ರದ ಮುಖಾಂತರ ಮಾಡ್ತೀವಿ. ಹೀಗೇನೆ ನಮ್ಮ ಕಂಪ್ಯೂಟರ್ ಪ್ರಪಂಚದಲ್ಲಿ ಒಬ್ರಿಗೊಬ್ರಿಗೆ ನಾವು ಪತ್ರಗಳನ್ನ ಕಳಿಸ್ಬೋದು. ಆ ಮಾಧ್ಯಮನೇ ಇಮೇಲ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವಿವಾಗ ಅರ್ಥ ಮಾಡ್ಕೊಳ್ಳೋಣ. ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ನಾಳೆ ನೀವು ಒಂದು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಕ್ಕಿರ್ಬೋದು, ಅಥವಾ ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ಕಳ್ಸಕ್ಕಿರ್ಬೋದು. ಈ ರೀತಿಯಾಗಿ ಹಲವಾರು ಏನು ಕಮ್ಯುನಿಕೇಶನ್ಗೆ ಇದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇದು ಇವಾಗ ಕಂಪ್ಯೂಟರ್ ಪ್ರಪಂಚದಲ್ಲಿ ಬಹಳ ಅನಿವಾರ್ಯ ಅಥವಾ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ.